ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಾಸನ ಜಿಲ್ಲೆಯನ್ನ 3 ರಾಜಕೀಯ ಪಕ್ಷಗಳು ಕಡೆಗಣಿಸಿವೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಸಿ ಪುಟ್ಟಸಿದ್ದ ಶೆಟ್ಟಿ ಹೇಳಿದರು. ನಗರದಲ್ಲಿ ಗುರುವಾರ ಬೆಳಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಕೇವಲ ಮಂಡ್ಯ, ಮೈಸೂರು ಜಿಲ್ಲೆಯ ಅಭ್ಯರ್ಥಿಗಳಿಗೆ ಮಣೆ ಹಾಕಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಅರ್ಹ ಅಭ್ಯರ್ಥಿಗಳು ಇಲ್ಲವೇ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಸರ್ಕಾರ ಶಿಕ್ಷಕರಿಗೆ ಅನ್ಯಾಯ ಮಾಡಿದೆ. ಅತಿಥಿ ಉಪನ್ಯಾಸಕರಿಗೆ ಕಳೆದ 7 ತಿಂಗಳಿನಿಂದ ವೇತನ ಆಗಿಲ್ಲ. ಜೊತೆಗೆ ಅತಿಥಿ ಉಪನ್ಯಾಸಕರಿಗೆ ಮತದಾನದ ಹಕ್ಕನ್ನ ನೀಡಿಲ್ಲ ಎಂದು ಕೇವಲ ಭರವಸೆಗಳ ನೀಡಿ ಕಾಂಗ್ರೆಸ್ ಸರ್ಕಾರ ಶಿಕ್ಷಕರಿಗೆ ಅನ್ಯಾಯ ಮಾಡಿದೆ ಎಂದರು. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಅವಕಾಶ ನೀಡದೇ ಇದ್ರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಮಧು ಮಾದೇಗೌಡರು ಕೊಟ್ರಿ, ಯಾವ ಜಿಲ್ಲೆಯವರು? ಅವರು ಕೂಡ ಮಂಡ್ಯ ಜಿಲ್ಲೆಯವರೇ ಅಲ್ಲ ಸ್ವಾಮಿ. ಹಾಸನದಲ್ಲಿ ಯಾರು ಕಾಂಗ್ರೆಸ್ ದಳ ಬಿಜೆಪಿಲಿ ಆ ತರ ನಿಂತ್ಕೊಳ್ಳುವಂತವ್ರು ಯಾರು ಅರ್ಹತೆ ಉಳ್ಳಂತ ಅಭ್ಯರ್ಥಿ ಸಿಗ್ಲಿಲ್ವೇ ನಿಮ್ಗೆ? ಸರ್, ನಾನು ಬಹಳ ನಿಷ್ಕೃಷ್ಟವಾಗಿ ಹೇಳ್ತೇನೆ, ಹಾಸನ ಜಿಲ್ಲೆಯನ್ನ 3 ರಾಜಕೀಯ ಪಕ್ಷಗಳು ಕಡೆಗಣಿಸಿದವೆ. ಮತ್ತೆ ಇನ್ನೂ ಒಂದು ಅರ್ಜಿ ಮಾಡ್ತೇನೆ, ಇದನ್ನೇನಾದ್ರು ಸರ್ ಮಾಡಿಸ್ಕೋಬೇಕು ಅಂದ್ರೆ ಈ 11 ಜನ ನಾಮಿನೇಟ್ ಮಾಡ್ತಾ ಇದ್ದಾರೆ, MLA ಮಾಡ್ತಾವ್ರೆ, MLA ವೋಟ್ ಮಾಡ್ತಾರೆ 11 ಜನಕ್ಕೆ. ಈಗ 11 ಜನಕ್ಕೆ ವೋಟ್ ಮಾಡುವಂತದ್ದು ಬರ್ತಾ ಇದೆ. 11 ಜನ ವೋಟ್ ಮಾಡ್ತಿರಲ್ಲ, ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಯ್ಯನವ್ರೆ ಹಾಸನಕ್ಕೊಂದು MLA ವೋಟ್ ಮಾಡುವಂತ ಸೀಟ್ ಕೊಡಿ. ಮತ್ತೆ ಹಾಸನ ಕೊಡಿ. ಹಾಸನದಲ್ಲಿ ಶಿವರಾಮ್ ಇಲ್ವಾ? ಕೊಡಿ. ಹಾಸನದಲ್ಲಿ ಇನ್ಯಾರು ಕೆಲಸ ಮಾಡ್ತಾರಿಲ್ವಾ? ದೇ ಆರ್ ನಾಟ್ ಗೆಟಿಂಗ್ ದೇರ್ ಮಂತ್ಲಿ ಸ್ಯಾಲರಿ since 7 months and they have not been appointed permanently. ಅವ್ರಿಗೆ ಇವತ್ತು ವೋಟಿಂಗ್ ಪವರ್ ಕೂಡ ಕೊಟ್ಟಿಲ್ಲ. ವೋಟಿಂಗ್ ಪವರ್ ಕೂಡ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ. ಸಿದ್ದರಾಮಯ್ಯನವರೇ, ಮನುಷ್ಯತ್ವಕ್ಕೆ ಬಹಳ ಮಾತಾಡ್ತೀರಿ ನೀವು, ಆದ್ರೆ ಅವ್ರಿಗೆ ಯಾಕೆ ಸಂಬಳ ಕೊಟ್ಟಿಲ್ಲ? ಮೊದಲು ಕೊಡಿ ಅಂತ ಹೇಳಿ ಒತ್ತಾಯವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸರ್, ಇನ್ನೊಂದು ಮಾತನ್ನ ನಾನು ಹೇಳಬೇಕಾಗುತ್ತೆ. ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಮಾಧ್ಯಮದಲ್ಲಿ ಕೆಲವರು ಬರೀತಾ ಇದ್ದಾರೆ, ಏನು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ 2 ಪಕ್ಷಗಳ ನಡುವೆ ನೇರ ಹಣಾಹಣಿ ಇದೆ, ಇದನ್ನ ಬರೀತಾ ಇದ್ದಾರೆ. ಅದ್ಯಾವುದು 2 ಪಕ್ಷಗಳು? ಜನತಾದಳ ಮತ್ತೆ ಅಲಯನ್ಸ್ ಆಗಿರ್ತಕ್ಕಂಥ ಬಿಜೆಪಿ, ಇನ್ನೊಂದು ಆಳುವ ಪಕ್ಷ ಕಾಂಗ್ರೆಸ್. ಇದು ಈ ಸಮೀಕ್ಷೆ ಏನಿದೆ, ತಾವು ಶಿಕ್ಷಕರ ಮನದಾಳವನ್ನ ನೋಡಿದ್ರೆ ಗೊತ್ತಾಗುತ್ತೆ, ಈ ಸಮೀಕ್ಷೆ ಸುಳ್ಳಾಗುತ್ತೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.